ಎಲ್ಲರಿಗೂ ನಮಸ್ಕಾರ. ನಾನು ತಸ್ನೀಮ್ ಖಾನ್, ಒಬ್ಬ ಶಿಕ್ಷಕಿಯಾಗಿ ವರ್ಕನ್ನು ಮಾಡ್ತಾ ಇದ್ದೇನೆ. ನನ್ನ ಮಗ ಐಮಾನ್ LKG ಪೂರ್ಣಪ್ರಜ್ಞಾ ಕ್ರೀಡಾ ಶಾಲೆಯಲ್ಲಿ LKGಯನ್ನು ಕಲಿತಾ ಇದ್ದಾನೆ. ಈ ಶಾಲೆ ಬಗ್ಗೆ ಏನಾದ್ರು ಹೇಳಿ ಅಥವಾ ನಿಮ್ಮ ಮಗನ ಪ್ರಗತಿ ಬಗ್ಗೆ ಏನಾದ್ರು ಹೇಳಿ ಅಂತ ಕೇಳ್ಕೊಂಡಾಗ ನನಗೆ ಹೇಳಬೇಕಂತ ಅನಿಸ್ತು. ಯಾಕಂದ್ರೆ ಒಳ್ಳೆಯದನ್ನು ಹೇಳೋಕ್ಕೆ ಹಿಂದೆ ಮುಂದೆ ನೋಡಬಾರ್ದು. ಸೊ ನಾನು ಶಾಲೆ ವಿರಾಮವನ್ನು ಮಾಡಿ ಶಾಲೆಯಲ್ಲಿ ಬಂದು ಅದನ್ನು ಹೇಳಬೇಕು ಅಂತ ಬಯಸ್ತಾ ಇದ್ದೇನೆ. ನನ್ನ ಮಗ ಅದನ್ನು LKGಯಲ್ಲಿ ಓದ್ತಾ ಇದ್ದಾನೆ. ಇದಕ್ಕೂ ಬಿಫೋರ್ ಆಗಿ ಎಲ್ಲಿ ಹಾಕಬೇಕು, ನಾವು ಯಾವ ಶಾಲೆಗೆ ಹಾಕಬೇಕು ಅನ್ನೋದು ಒಂದು ಕಾಡ್ತಾ ಇತ್ತು ಮನಸ್ಸಲ್ಲಿ. ಇಲ್ಲಿ ಬಂದು ಯಾವುದೋ ಒಬ್ಬರು ಕ್ರೀಡಾ ಶಾಲೆ ಚೆನ್ನಾಗಿದೆ ಅಂತ ಹೇಳಿದಾಗ ಕೀರ್ತಿ ಮೇಡಮನ್ನು ಮೀಟ್ ಆದ್ವಿ. ಬಟ್ ಕೀರ್ತಿ ಮೇಡಮ್ ತುಂಬ ಚೆನ್ನಾಗಿ ಅದನ್ನು ಶಾಲೆಯನ್ನು ವ್ಯಕ್ತಪಡಿಸಿದರು, ಲ್ಯಾಬ್ಗಳನ್ನು ಕಾಣಿಸಿದ್ರು. ಇಷ್ಟ ಆಯಿತು ನಮ್ಗೆ ಶಾಲೆ. ನಾವು ಆ್ಯಸ್ ಎ ಪೇರೆಂಟಾಗಿ ಅವನನ್ನು ಇಲ್ಲೇ ಹಾಕಬೇಕಂತ ಮನಸ್ಸು ಮಾಡಿದ್ವಿ. ಜಗದೀಶ್ ಸರ್ ಹುಟ್ಟು ಆಗಿದ್ದಂಥ ಈ ಸಂಸ್ಥೆಯನ್ನು ಕೀರ್ತಿ ನಾಯಕ್ ಮತ್ತು ಪ್ರಶಾಂತ್ ಸರ್ ಅವರು ತುಂಬ ಚೆನ್ನಾಗಿ ಮಾಡಿ ಕ್ರೀಡಾ ಮಾದರಿ ಶಾಲೆ ಬೇಕು, ನಮ್ಮ ಅಂಕೋಲ ತಾಲೂಕಲ್ಲಿ ಇಂಗ್ಲೀಷ್ ಮಾಧ್ಯಮ ಶಾಲೆಗೆ ಬೇಕು ಅನ್ನೋದನ್ನು ಮನಗಂಡು ಒಂದು ಶಾಲೆ ಸ್ಥಾಪನೆ ಮಾಡಿದ್ದಾರೆ. ನಮಗದು ಖುಷಿ ತಂದಿದೆ. ಅಂಕೋಲ ತಾಲೂಕಿನಲ್ಲಿ ಎಲ್ಲೂ ಇಲ್ಲದ ಕ್ರೀಡಾ ಮಾದರಿ ಶಾಲೆ ಇಲ್ಲಿ ನಡೀತಾ ಇದೆ ಅಂದರೆ ಅದು ಪ್ರಶಂಸನೀಯ. ಈ ಶಾಲೆಯಲ್ಲಿ ತುಂಬ ಚೆನ್ನಾಗಿ ಮಾಡಿ ವರ್ಕನ್ನು ಮಾಡ್ತಾರೆ ಟೀಚರ್ಸು. ಕಾರ್ಯದಕ್ಷತೆ ಬಗ್ಗೆ ಬೇರೊಂದು ಮಾತಿಲ್ಲ. ನನ್ನ ಮಗ ಭಾಳ ಅಡ್ಜಸ್ಟ್ ಆಗಿದ್ದಾನೆ. ಬೇಸಿಕ್ ಕೆಲವೊಂದನ್ನು ನಾವು ಕಲಿಸ್ಕೊಟ್ಟಿದ್ವಿ, ಬಟ್ ಇಲ್ಲಿ ಬಂದು ತುಂಬ ಇಂಪ್ರೂವ್ ಆಗಿದ್ದಾನೆ, ಎಲ್ಲವನ್ನು ಕಲಿತಾ ಇದ್ದಾನೆ. ಈವನ್ ಫೋನಿಕ್ಸ್ ಸೌಂಡು ಗ್ರಾಮರಲ್ಲಿ ವೆರಿ ಇಂಪಾರ್ಟೆಂಟ್. ಆ ಫೋನಿಕ್ಸ್ ಸೌಂಡ್ ಹೇಳಿದ್ರೆ ಇಂಗ್ಲೀಷನ್ನು ಮುಂದೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಆ ಫೋನಿಕ್ಸ್ ಸೌಂಡನ್ನು ಬಹಳ ಚೆಂದ ಮಾಡಿ ಹೇಳ್ತಾನೆ. ಕೆಲವೊಂದನ್ನು ಹೇಳಿಬಿಟ್ರೆ ಕೊಕೊನಟ್ ಅಂತ ಏನೋ ಹೇಳಿಬಿಟ್ರೆ ಅದನ್ನು ಸಿಯಿಂದನೇ ಸ್ಟಾರ್ಟ್ ಆಗ್ತದೆ, ಅದು ಇಲ್ಲೇ ಎಂಡ್ ಆಗ್ತದೆ ಅನ್ನೋದು ಕ್ಲಿಯರಾಗಿ ಹೇಳ್ತಾನೆ. ಖುಷಿ ಅನಿಸುತ್ತೆ ಅವನ ಇಂಪ್ರೂವ್ಮೆಂಟ್ ನೋಡಿದಾಗ. ಕೆಲವೊಂದು ಸ್ಕಿಲ್ಗಳನ್ನು ನೋಡಿದಾಗ, ಮ್ಯಾಥ್ಸ್ ಸ್ಕಿಲ್ಗಳಾಗಲಿ, ಲ್ಯಾಬಲ್ಲಿ ಆ್ಯಕ್ಟಿವಿಟಿ ಆಗಿರ್ಬೋದು, ಅಥವಾ ಸಾಟರ್ಡೆ ಕೆಲವೊಂದು ಆ್ಯಕ್ಟಿವಿಟಿ ನಡೀತದೆ, ಅದರಲ್ಲೂ ಕೂಡ ಪೂರ್ತಿಯಾಗಿ ಇನ್ವಾಲ್ವ್ ಆಗ್ತಾನೆ. ಏನು ಎಡೆಬಿಡದೆ ಇರುವಂತಹ ನನ್ನ ಮಗ ಸ್ವಲ್ಪ ಹೆಸಿಟೇಷನ್ ಮಾಡುವಂಥ ಪ್ರಕೃತಿಯವನು, ಬಟ್ ಒಳ್ಳೆಯದಾಗಿ ಇಲ್ಲಿ ಕೋಆಪ್ರೇಟ್ ಮಾಡ್ತಾನೆ. ಕ್ಲಾಸ್ ಟೀಚರ್ ಸ್ಮಿತಾ ಮೇಡಮ್ ಬಹಳ ಉತ್ತಮವಾಗಿ ಅವನನ್ನು ಎನ್ಕರೇಜ್ ಮಾಡ್ತಾರೆ. ಏನಾದ್ರು ನಾವು ಸಮಸ್ಯೆ ಕೇಳ್ಕೊಂಡಾಗ ಸ್ಪಂದಿಸ್ತಾರೆ. ಹಾಗೆ ವ್ಯಾನಲ್ಲಿರುವಂಥ ಸತೀಶ್ ಅಣ್ಣ ಕೂಡ ಬಹಳ ಉತ್ತಮವಾಗಿ ಪಿಕ್ ಮಾಡಿ ಶಾಲೆ ಕರ್ಕೊಂಡ್ಬಂದು ಮುಟ್ಟಿಸ್ತಾರೆ. ಸುಧಾ ಆಂಟಿ ಅಂತ ಹೇಳ್ತಾನೆ ಅವನು. ಆ ಆಂಟಿ ಕೂಡ ವ್ಯಾನಲ್ಲಿ ಕರ್ಕೊಂಡು ಬರೋದಾಗಲಿ ಶಾಲೆಯಲ್ಲಿ ಕೂಡ ಅವನನ್ನು ಒಳ್ಳೆಯದಾಗಿ ನೋಡ್ಕೋತಾರೆ. ಬೇರೆ ಎಲ್ಲ ಸ್ಟಾಫ್ ನಿಹಾ ಮ್ಯಾಮ್, ವಿನಯಾ ಮ್ಯಾಮ್ ಅವರು ಕೂಡ ತುಂಬ ಸ್ಪಂದಿಸ್ತಾರೆ. ಇನ್ನೊಂದು ಅಂದರೆ ನನ್ನ ಮಗನನ್ನು ಬೆಳಗಿನ ಸಂಜೆವರೆಗೆ ಇಟ್ಕೋಬೇಕು ಅನ್ನೋ ಒಂದು ಪ್ರಶ್ನೆ ನಮ್ಗೆ ಕಾಡ್ತಾ ಇತ್ತು. ಅದನ್ನು ಕೀರ್ತಿ ಮೇಡಮಲ್ಲಿ ಹೇಳ್ಕೊಂಡಾಗ ಉತ್ತಮವಾಗಿ ಸ್ಪಂದಿಸಿದರು. ಮೇಡಮ್ ಅವನು ಮಿಡ್ ಡೇ ಊಟವನ್ನು ಇಲ್ಲೇ ಮಾಡಲಿ ಮತ್ತು ಸಂಜೆವರೆಗೆ ಯಾವುದೋ ಕ್ಲಾಸಲ್ಲಿ ಎಂಗೇಜ್ ಆಗಲಿ ಅಂತ ಇಟ್ಕೊಂಡ್ರು. ಅದಕ್ಕೆ ನಾವು ಚಿರಋಣಿ. ಯಾಕಂದರೆ ಅವರು ಅದನ್ನು ಸ್ಪಂದಿಸಿದ್ದಕ್ಕೆ ನಾವು ವರ್ಕನ್ನು ಶಾಲೆಯಲ್ಲಿ ಉತ್ತಮವಾಗಿ ಮಾಡ್ತಾ ಇದ್ದೇವೆ. ಇನ್ನು ಮುಂದೂ ಕೂಡ ಅವನು ಉತ್ತಮವಾಗಿ ನಡಿಬೇಕು. ಅವನ ಶೈನೆಸ್ ಸ್ವಲ್ಪ ಇದೆ, ಹೆಸಿಟೇಷನ್ ಮಾಡ್ತಾ ಪ್ರಕೃತಿ ಹೋಗಬೇಕು, ಉತ್ತಮವಾಗಿ ಅವನು ಎಲ್ಲ ಇವೆಂಟಲ್ಲಿ ಪಾಲ್ಗೊಳ್ಬೇಕು ಅನ್ನೋದು ನನ್ನ ಆಸೆ. ಅದೇ ರೀತಿ ಫೋನಿಕ್ಕು ಮತ್ತು ಲೈಫ್ ಸ್ಟೈಲ್ ಸ್ಕಿಲ್ಗಳನ್ನು, ಬೇರೆ ಎಲ್ಲ ಸ್ಕಿಲ್ಗಳಲ್ಲಿ ಅವ್ನು ಇಂಪ್ರೂವ್ ಆಗಬೇಕು, ಓಪನ್ ಅಪ್ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಶಾಲೆಗೆ ಹಾಕಿದೆ ನಾನು. ಅವನು ಓಪನ್ ಆಗ್ತಾನೆ ಅನ್ನೋದು ಒಂದು ನಂಬಿಕೆ ಕೂಡ ಇದೆ. ಈ ಸ್ಟಾಫ್ ಕೂಡ ಅಷ್ಟೇ ಕೋಆಪ್ರೇಟನ್ನು ಮಾಡ್ತಾ ಇದೆ. ಮುಂದೂ ಕೂಡ ಈ ಸಂಸ್ಥೆ ಉನ್ನತ ಪ್ರಗತಿಯನ್ನು ಸಾಧಿಸಲಿ, ಉತ್ತಮ ಪ್ರಗತಿಯನ್ನು ಸಾಧಿಸಿ ಅಂಕೋಲ ತಾಲೂಕಿನಲ್ಲಿ ಜನಪ್ರಿಯವಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.